ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಸುಜಾತ ಫ್ಯಾಷನ್. ಇದು ನೋಡಿ, ಮೊನ್ನೆ ಸ್ಟಿಚ್ ಮಾಡಿಕೊಟ್ಟಿದ್ನಲ್ವ ಬ್ಲೌಸು. ಅದು ಯಾವುದಂತಂದರೆ ಪಾಪುದು ಜಡೆ ತೆಗ್ಸೋದಿದೆ ಅಂತ ಆ ಪಾಪುದು ಮಮ್ಮಿದು ಬ್ಲೌಸ್ ಸ್ಟಿಚ್ ಮಾಡಿಕೊಟ್ಟಿದ್ನಲ್ವ. ಸೊ ಅವ್ರದ್ದೇ ಬ್ಲೌಸು ಈಗ ಒಂದು 3 ಬ್ಲೌಸ್ ಕೊಟ್ಟಿದ್ದಾರೆ. ಇದು ಮೊನ್ನೆ ನಾನು ಸ್ಟಿಚ್ ಮಾಡಿಕೊಟ್ಟಿದ್ದು. ಇದಕ್ಕೆ ನಾನು ಆಮೇಲೆ ಲೇಸ್ ಅಟ್ಯಾಚ್ ಮಾಡಿದೆ, ಬಟ್ ಅದನ್ನು ನಾನು ತೋರಿಸಿಲ್ಲ. ಯಾಕಂತ ಇದನ್ನು ನಾನು ಕೈಯಲ್ಲಿ ಸ್ಟಿಚ್ ಮಾಡಿದೆ. ಸೊ ಹಾಗಾಗಿ ಮಿಷಿನ್ ಮೇಲೆ ಸ್ಟಿಚ್ ಮಾಡಿಲ್ಲ. ಇದನ್ನು ಮಿಷಿನಲ್ಲಿ ಸ್ವಲ್ಪ ಒಂಥರ ಸ್ಟೋನು ಕಟ್ಟಾಗತ್ತೆ ಅನ್ನೋ ಕಾರಣಕ್ಕೆ ಆಮೇಲೆ ಲೇಸ್ ಅಟ್ಯಾಚ್ ಮಾಡಿ ಕೊಟ್ಟಿದ್ದೆ. ಸೊ ಅದೇ ಅವ್ರದ್ದೇ ಈಗ ನೋಡಿ 3 ಬ್ಲೌಸ್ ಕೊಟ್ಟಿದ್ದಾರೆ. ಯಾಕಂತಂದರೆ ಇನ್ನು ಅವರು ಡೆಲಿವರಿ ಆಗಿ ಇನ್ನು ಗಂಡನ ಮನೆಗೆ ಹೋಗೋರಿದ್ದಾರಂತೆ. ಸೊ ಹಾಗಾಗಿ ಇದನ್ನು ಮೊನ್ನೆ ಜಡೆ ತೆಗ್ಸೋಕೆ ಹೊಲಿಸ್ಕೊಂಡಿದ್ರು. ಇವಾಗ ಇವು 3 ಕೊಟ್ಟಿದ್ದಾರೆ ಹೋಗೋ ಸಲುವಾಗಿ. ಇವ್ನು 3 ಹೊಲಿದು ಕೊಡಿ ಅಂತ. ಸೊ ಇವು 3 ಇವಾಗ ಕಟಿಂಗ್ ಮಾಡಬೇಕು. ಸೊ ಅದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ, ಯಾವ ರೀತಿ ಕಟಿಂಗ್ ಮಾಡೋದು ಏನು ಅಂತ. ಇವಕ್ಕೆ ಲೈನಿಂಗು ಈಗ ನಾನು 2 ಇದೆ ನನ್ನ ಹತ್ರ, ವೈಟ್ ಇಲ್ಲ. ಸೊ ವೈಟು ನಾನು ಶಾಪ್ಗೆ ಹೋಗಿ ತರಬೇಕು. ಅಲ್ಲಿವರೆಗೂ ಇವನ್ನೆರಡನ್ನು ನಾನು ಕಟ್ ಮಾಡಿಟ್ಕೊಂಡು ಸ್ಟಿಚ್ ಮಾಡ್ಕೋತೀನಿ. ಆಮೇಲೆ ಅದನ್ನು ತಂದರೆ ಆಯಿತು ಅಂತ ಇವೆರಡು ಕಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತೀನಿ. ನೋಡಿ, ಈ ರೀತಿ 2 ಲೈನಿಂಗ್ನ ಈ ರೀತಿ ಡಬಲ್ ಫೋಲ್ಡ್ ಮಾಡಿ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಅವರು ಕೊಟ್ಟಿರೋಂಥ ಬ್ಲೌಸು ಇದು ಸಾದಾ ಇದೆ. ಅಂದರೆ ಈಗ ಮೊನ್ನೆ ಸಾದಾ ಹೊಲಿಸ್ಕೊಂಡು ಹೋಗಿದ್ರು, ಬಟ್ ಇವಾಗ ಕಟೋರಿ ಇಡೋಕ್ಕೆ ಹೇಳಿದ್ದಾರೆ. ಸೊ ಅಂದಾಜು ಮೇಲೆ ನಾನು ಯಾವ ರೀತಿ ಕಟೋರಿನ ಬ್ಲೌಸ್ಗೆ ಇಡ್ತೀನಿ ಅಂತ ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಮೊದಲಿಗೆ ಬ್ಲೌಸು ಲೆಂತ್ ಇದೆ ಎಷ್ಟಿದೆ ನೋಡ್ಕೊಳ್ಳೋಣ. ಲೆಂತ್ ಎಷ್ಟಿದೆ ನೋಡಿಕೊಂಡು ಅದನ್ನು ನಾವು ಡ್ರಾ ಮಾಡ್ಕೊಳ್ಳೋಣ. ನೋಡಿ, ಲೆಂತಿಗೆ ಬಂದು ಬ್ಲೌಸು 12.5 ಇದೆ. ಬ್ಲೌಸ್ ಲೆಂತು 12.5 ಇದೆ. ಹಾಗೆ ಚೆಸ್ಟು 7.5 ಇದೆ. ಚೆಸ್ಟ್ ಬಂದುಬಿಟ್ಟು 7.5 ಇದೆ. ಸೊ ಇದನ್ನು ಈಗ ನಾವು ಮಾರ್ಕ್ ಹಾಕೋಣ. ಬ್ಲೌಸು ಲೆಂತ್ ಬಂದು 12.5 ಇದೆ ಅಲ್ವಾ. ಸೊ 1 ಇಂಚ್ ಆ್ಯಡ್ ಮಾಡಿಕೊಂಡು 13.5 ಹಾಕೋತೀನಿ. ನೋಡಿ, ಈ ರೀತಿ ನಾನು ಕಟೋರಿನ ಪೇಪರ್ನಲ್ಲಿ ತೋರಿಸಿದ್ದೆ. ಸೊ ಡೈರೆಕ್ಟ್ ನಾವು ಬ್ಲೌಸ್ ಮೇಲೆ ಮಾಡ್ಕೋತೀನಿ ಅನ್ನೋರು ಈ ರೀತಿ ಮಾಡ್ಕೋಬೋದು. ಈಗ ನೋಡಿ, ಇದನ್ನು ನಾನೀಗ ಬ್ಯಾಕ್ ಲೆಂತಿಗೆ ನಾನು ಮಾರ್ಕ್ ಹಾಕ್ಕೊಂಡಿದ್ದೀನಲ್ವಾ. ಸೊ ಇವಾಗ ಏನು ಮಾಡೋದಂದರೆ, ಇದನ್ನು ನಾವು ಬಟ್ಟೆ ಮೇಲೆ ಕಟ್ ಮಾಡೋಕ್ಕೆ ಹೋದರೆ ಬಟ್ಟೆ ಸಾಲೋದಿಲ್ಲ ಕಟೋರಿದು. ಅದಕ್ಕಾಗಿ ನಾವೇನು ಮಾಡೋದು, ಮೊದಲು ಬ್ಯಾಕ್ ಪಾರ್ಟಿಗೆ ನಾವು ಮಾಡ್ಕೊಂಡು ಹೋಗಿ ಬಾಕ್ಸ್ನ ಹಾಕ್ಕೊಂಡು ಇದರಲ್ಲಿ ನಾವೇನು ಮಾಡೋದು, ಫ್ರಂಟ್ ಪಾರ್ಟ್ನ ಈ ಒಂದು ಬಾಕ್ಸ್ ಒಳಗೆ ಮಾರ್ಕ್ ಮಾಡ್ಕೋಬೇಕು. ಓಕೆನಾ? ಏನಂತ ಕನ್ಫ್ಯೂಸ್ ಆಗೋಕ್ಕೆ ಹೋಗಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ವಿಡಿಯೋನ ಅಲ್ಲಿ ಇಲ್ಲಿ ಸ್ಕಿಪ್ ನೋಡ್ತಾ ಹೋದರೆ ಕನ್ಫ್ಯೂಸ್ ಆಗುತ್ತೆ. ಬ್ಯಾಕ್ ಪಾರ್ಟಲ್ಲಿ ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೋತೀನಿ ಹೇಗೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಸಹ ಕೊಡಿ. ನೋಡಿ, 2 ಇಂಚು ನೆಕ್ಕಿಗೆ ತೊಗೋತೀನಿ. ಓಕೆನಾ? 3 ಇಂಚು ಶೋಲ್ಡರು. ಇನ್ನು ಫ್ರಂಟಿದು ನೆಕ್ಕು ಹಾಗೆ ಆರ್ಮೋಲ್ ನೋಡೋಣ. ಇದೇನಪ್ಪ ಇವರು ಬ್ಯಾಕ್ ಪಾರ್ಟು ಮಾರ್ಕ್ ಹಾಕ್ಕೊಂಡ್ರು, ಫ್ರಂಟ್ ಪಾರ್ಟನ್ನು ಇದರೊಳಗೆ ಅಳತೆನ ಹಾಕೊಳ್ತಿದ್ದಾರೆ ಅಂತಿದ್ದೀರಾ. ಅದನ್ನೇ ಹೇಳಿದ್ದು ನಾನು. ವಿಡಿಯೋನ ಪೂರ್ತಿಯಾಗಿ ನೋಡಿ ಗೊತ್ತಾಗತ್ತೆ ಅಂತ. ಸೊ ನೋಡಿ, ಇವಾಗ ಫ್ರಂಟ್ ಲೆಂತು 6 ಇಂಚಿದೆ. ಫ್ರಂಟ್ ಲೆಂತ್ 6 ಇಂಚಿದೆ. ಹಾಗೆ ಆರ್ಮೋಲ್ ಬಂದು 4.5 ಅಥವಾ 5 ಇಂಚು ಇದೆ. ಸೊ ಇದನ್ನು ಆರ್ಮೋಲು 6 ಇಂಚ್ ಇಟ್ಕೋತೀನಿ. 6 ಇಂಚ್ ಇಟ್ಕೊಂಡು ಇದರಲ್ಲಿ ನಾನು ನೆಕ್ಕನ್ನ ಡ್ರಾ ಮಾಡ್ಕೋತೀನಿ ಈ ರೀತಿ ಮಾಡಿಕೊಂಡು. ಇಲ್ಲಿ ಚೆಸ್ಟ್ ಬಂದು ಅವ್ರದ್ದು 7.5 ಇದೆ ಅಲ್ವಾ. ಸೊ 7.5ಗೆ ಮಾರ್ಕ್ ಹಾಕೋತೀನಿ.
ಮಾರ್ಕ್ ಹಾಕ್ಕೊಂಡು ಇಲ್ಲಿಗೆ ಆರ್ಮೋಲ್ದು ಅಳತೆನ ತಗೋತೀನಿ. ಈ ರೀತಿ ತೊಗೊಂಡು ಇಲ್ಲಿ ನಾನು ಅಂದಾಜು ಮೇಲೆ ಆರ್ಮೋಲ್ನ ಹಾಕ್ತೀನಿ. ಯಾಕಂತಂದರೆ ನಾನು ಆರ್ಮೋಲ್ ರೌಂಡಿಂಗ್ದು ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ಇದು ಫ್ರಂಟ್ ಪಾರ್ಟಿಂದು, ಹಾಗೆ ಇದು ಬ್ಯಾಕ್ ಪಾರ್ಟಿಂದು ಶೇಪು. ಓಕೆನಾ? ಇಷ್ಟಾದಮೇಲೆ ಬ್ಲೌಸ್ ಲೆಂತು 12.5 ಇದಲ್ವ. ಸೊ 12.5 ಅಂದರೆ ಕ್ರಾಸ್ ಬೆಲ್ಟಿಗೆ 2 ಮೈನಸ್ ಮಾಡಬೇಕು, 2 ಇಂಚಿನಷ್ಟು. 2 ಇಂಚು ಮೈನಸ್ ಮಾಡಿದರೆ ನಮಗೆ ಎಷ್ಟು 10.5 ಬರುತ್ತೆ. ಓಕೆನಾ? 10.5, 2 ಇಂಚು ಮೈನಸ್ ಮಾಡಿದರೆ 10.5ಗೆ 1 ಇಂಚ್ ಆ್ಯಡ್ ಮಾಡಿ 11.5ಗೆ ಮಾರ್ಕ್ ಹಾಕ್ತಿದ್ದೀನಿ. 1 ಇಂಚ್ ಯಾಕಂದರೆ ಕ್ರಾಸ್ ಬೆಲ್ಟು ಅಟ್ಯಾಚ್ ಮಾಡೋದಕ್ಕೆ 1 ಇಂಚು ಬೇಕಾಗತ್ತೆ. ಈ ರೀತಿ ಮಾರ್ಕ್ ಹಾಕ್ಕೊಂಡು ಇಲ್ಲಿಂದ ಒಂದು ಸ್ವಲ್ಪ ಶೇಪ್ನ ಈ ರೀತಿ ತೊಗೋತೀನಿ. ಈ ಥರ ತೊಗೊಂಡು ಅವರಿಗೆ ನಾವು ಕಟೋರಿನ ಇಡಬೇಕಲ್ವ. ಸೊ ಕಟೋರಿಗೆ ನಾನು ಎಷ್ಟು ಅಳತೆ ತೊಗೋತೀನಿ ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅವ್ರದ್ದು ಲೆಂತ್ ಇದು ನೋಡೋಣ. ಇದು ಫ್ರಂಟ್ ಇದ್ದಿರುತ್ತಲ್ವ, ಹುಕ್ ಸೈಡಿಂದು, ಇದು ಎಷ್ಟಿದೆ ಅಂತ ಒಮ್ಮೆ ಮಾರ್ಕ್ ಹಾಕ್ಕೊಂಡ್ಬಿಡೋಣ. ಈ ರೀತಿ ನೋಡಿ, ಇಲ್ಲಿಗೆ ಬರುತ್ತೆ, ಇಲ್ಲಿಗೆ ಅವ್ರದ್ದು ಬರುತ್ತೆ. ಅವ್ರದ್ದು ಬಂದರೆ ನಮಗೆ 1 ಇಂಚು ತೊಗೊಳೋಣ. ಯಾಕಂತಂದರೆ ಕಟೋರಿ ಶೇಪ್ ಎಲ್ಲ ಕೂಡಿಸುವಾಗ 1 ಇಂಚ್ ಹೋಗುತ್ತೆ. ಸೊ ಇಲ್ಲಿಗೆ ಅವ್ರದ್ದು ಫಿಟ್ಟಿಂಗ್ ಲೈನು ಕೂರುತ್ತೆ ಈ ರೀತಿ. ಓಕೆನಾ? ಈ ರೀತಿ ಕೂರುವಾಗ ಏನಾಗುತ್ತೆ, ಅವ್ರಿಗೆ ಆರ್ಮೋಲು ಇಲ್ಲಿಂದ ನಾನು 2 ಇಂಚಿಗೆ ಮಾರ್ಕ್ ಹಾಕ್ತೀನಿ. 2 ಅಥವಾ 2.5 ನಡೆಯುತ್ತೆ, ಒಂದು ½ ಇಂಚು ಹಾಕಿದಾಗ ಎಷ್ಟು ನಮಗೆ ಕಟೋರಿ, ಇಲ್ಲಿ ನೋಡಿ ಇಲ್ಲಿಂದ ಇಲ್ಲಿಗೆ 4.5 ಬರುತ್ತೆ. ಇದಾದರೆ 5 ಇಂಚು ಬರುತ್ತೆ. ಓಕೆನಾ? 5 ಇಂಚಿನೇ ತೊಗೊಳ್ಳೋಣ. ಇಷ್ಟು. ಇವಾಗ ಈ ಒಂದು ನೆಕ್ಕಿಗೆ ಈ ಒಂದು ಶೇಪ್ನ ನಾವು ಈ ರೀತಿ ತಗೋಬೇಕು. ಈ ರೀತಿ ನೋಡಿ, ಈ ರೀತಿ ಕಟೋರಿ ಶೇಪ್ನ ತೆಗಿಬೇಕಾಗತ್ತೆ. ಈ ರೀತಿ. ಸೊ ಈ ರೀತಿ ತೆಗ್ದಾದ್ಮೇಲೆ ಇದನ್ನು ನಾವು ಕಟ್ ಮಾಡ್ಕೋಬೇಕು. ಎಲ್ಲಿ ಕಟ್ ಮಾಡಬೇಕು ಅಂತಂದರೆ ಈ ಒಂದು ಪಾರ್ಟ್ನ ಕಟ್ ಮಾಡಿಕೊಂಡು ಇಲ್ಲಿಗೆ ಆರ್ಮೋಲ್ ಅಷ್ಟೇ ಕಟ್ ಮಾಡ್ಕೋಬೇಕು. ಮತ್ತು ಯಾವ ಪಾರ್ಟನ್ನು ಕಟ್ ಮಾಡೋಕ್ಕೆ ಹೋಗಬೇಡಿ. ಈ ರೀತಿ ಆರ್ಮೋಲನ್ನ ಬ್ಯಾಕ್ ಪಾರ್ಟ್ ನಾವು ಏನು ಆರ್ಮೋಲ್ ರೌಂಡ್ ಹಾಕಿದ್ದೀವಲ್ವ, ಸೊ ಅಲ್ಲಿಗೆ ನಾವು ಇದನ್ನು ಕಟ್ ಮಾಡ್ಕೋಬೇಕು. ಫ್ರಂಟ್ ಪಾರ್ಟಿಗಲ್ಲ, ಬ್ಯಾಕ್ ಪಾರ್ಟಿಗೆ. ನೋಡಿ ಈ ರೀತಿ ಆದಮೇಲೆ ಇದನ್ನು ಈ ರೀತಿ ಹಾಕೋಬೇಕು. ಇವಾಗ ಒಂದು ಲೇಯರ್ನ ತೆಗೆದಿಡ್ತೀನಿ ನಾನು, ಲೈನಿಂಗ್ನ. ನನಗೊಂದೇ ಲೇಯರ್ ಸಾಕೀಗ. ಇದೇನಿದೆ ಅಲ್ವಾ, ಇದನ್ನು ಇವಾಗ ಈ ರೀತಿ ಓಪನ್ ಮಾಡಿ ನೋಡಿ. ಈ ರೀತಿ ಈ ಒಂದು ನಾವು ನೆಕ್ ಬಿಡ್ತನ ಮಾರ್ಕ್ ಹಾಕ್ಕೊಂಡಿದ್ದೀವಲ್ವ, ಪೂರ್ತಿ ಈ ರೀತಿ ನೋಡಿ, ಈ ರೀತಿ ಅಂಚಿಗೆ ಇಡಬೇಕು. ಅದನ್ನು ಈ ರೀತಿ ಅಂಚಿಗೆನೇ ಇಟ್ಕೊಂಡು, ಈ ರೀತಿ ಅಂಚಿಗೆ ಇಟ್ಕೊಂಡು ನೋಡಿ, ಈ ರೀತಿ ಅಂಚಿಗೆ ಇಟ್ಕೊಂಡು ನಾವು ಮಾರ್ಕ್ ಹಾಕೋಬೇಕು. ಈ ರೀತಿ ಆರ್ಮೋಲು, ಹಾಗೆ ಸೈಡಿಂದು, ಹಾಗೆ ಈ ಒಂದು ಲೆಂತು, ಹಾಗೆ ಈ ಕಟೋರಿ ಶೇಪು, ಹಾಗೆ ಈ ಒಂದು ಈ ರೀತಿ ಹಾಕ್ಕೊಂಡು ಇದನ್ನು ತೆಗಿಬೇಕು. ತೆಗೆದಾಗ ನೋಡ್ತಾ ಇರ್ಬೋದು, ಇಲ್ಲಿ ನಿಮಗೆ ಕಟೋರಿದು ಮಾರ್ಕಸ್ಸು ಬಿದ್ದಿದೆ ಅಲ್ವಾ. ಸೊ ಇದನ್ನು ನಾನು ಈಗ ಇನ್ನೊಂದು ಸ್ವಲ್ಪ ಕಾಣುವ ಹಾಗೆ ಮಾಡ್ಕೋತೀನಿ. ಈ ರೀತಿ ಇವಾಗ ಇಲ್ಲಿ ಇನ್ನೊಂದು ½ ಇಂಚು ಆರ್ಮೋಲು ಫ್ರಂಟಿಗೆ ತೆಗಿಬೇಕು. ಈ ರೀತಿ ಫ್ರಂಟ್ ಆರ್ಮೋಲು. ಇವಾಗ ಇದನ್ನು ಕಟ್ ಮಾಡ್ಕೋಬೇಕು. ಇದನ್ನು ಫ್ರಂಟ್ ಪಾರ್ಟನ್ನ ಕಟ್ ಮಾಡ್ಕೋತೀನಿ.
ನೋಡಿ ಈ ರೀತಿ ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೋಬೇಕು. ನೀವು ತಿಳ್ಕೊಳ್ತಾ ಇರ್ಬೋದು, ಅದರಲ್ಲಿ ಫ್ರಂಟ್ ಕಟ್ ಮಾಡಿದ್ರಿ, ಇದರಲ್ಲೂ ಫ್ರಂಟ್ ಪಾರ್ಟ್ ಕಟ್ ಮಾಡ್ತಿದ್ದೀರಾ ಏನು ಅಂತ ನಿಮಗೆ ಈಗ ಡೌಟ್ ಹೊಡಿತಾ ಇರ್ಬೋದು. ಏನು ಅಂತ ನಾನು ಹೇಳ್ತೀನಿ ಬನ್ನಿ. ಈಗ ನೋಡಿ, ಇದನ್ನು ಫ್ರಂಟ್ ಪಾರ್ಟ್ ಕಟ್ ಮಾಡಿದ್ನಲ್ವಾ, ಇದನ್ನು ತೆಗೆದಿಡ್ತೀನಿ. ಓಕೆನಾ, ಇದು ನಿಜವಾದ ಫ್ರಂಟ್ ಪಾರ್ಟು. ನೋಡಿ ಇವಾಗ ಫ್ರಂಟ್ ಪಾರ್ಟ್ ಕೂಡ ರೆಡಿ ಆಯಿತು. ಇವಾಗ ಏನು ಮಾಡಬೇಕು ಅಂತಂದರೆ, ಆವಾಗಲೇ ನಾವು ಫ್ರಂಟ್ ಪಾರ್ಟಿಂದು ತೊಗೊಂಡಿದ್ವಲ್ವ ಮಾರ್ಕ್ ಹಾಕಿದ್ದು, ಸೊ ಇವಾಗ ಕೂಡ ಅದನ್ನೇ ತೊಗೊಂಡು ಈ ರೀತಿ ಇಟ್ಕೋಬೇಕು. ಎಲ್ಲಿ ನಿಮಗೆ ಜಾಗ ಸಿಗುತ್ತೆ ನೋಡಿಕೊಂಡು ಈ ರೀತಿ ಇಟ್ಕೊಂಡು ಇವಾಗ ಇದನ್ನು ಮಾರ್ಕ್ ಹಾಕೋಬೇಕು. ಮತ್ತೆ ಯಾವುದಂದರೆ ಬರೀ ಕಟೋರಿ ಮಾತ್ರ ಮಾರ್ಕ್ ಹಾಕೊಳ್ಳಿ. ಈ ರೀತಿ ಕಟೋರಿ ಮಾರ್ಕ್ ಹಾಕ್ಕೊಂಡು ತೆಗೀರಿ. ನೋಡಿ ಇವಾಗ ಕಟೋರಿದು ಕೂಡ ನಿಮಗೆ ಮಾರ್ಕಿಂಗು ಕೂತ್ಕೊಂಡಿದೆ. ಇವಾಗ ಈ ಕಟೋರಿ ಮಾರ್ಕಿಂಗಿಗೆ ನಾವು ಇಲ್ಲಿಂದ 1.5 ಇಂಚು, ಇಲ್ಲಿಂದ 1.5 ಇಂಚು ಇದನ್ನು ಈ ರೀತಿ ಜಾಯಿಂಟ್ ಮಾಡ್ಕೋಬೇಕು. ಇಲ್ಲಿ ಒಂದು ಅರ್ಧ ಇಂಚ್ ತೊಗೊಂಡು ಇದನ್ನು ಈ ರೀತಿ ಕೂಡಿಸ್ಕೊಂಡು ಬರಬೇಕು. ನೋಡಿ ಈ ರೀತಿ. ಓಕೆನಾ, ಆಮೇಲೆ ಇದು ಎಷ್ಟು ಬಂದಿದೆ ನೋಡಿಕೊಂಡು ಇದರ ಸೆಂಟ್ರಿಗೆ ಒಂದು ಮಾರ್ಕ್ ಹಾಕಿ ಇಲ್ಲಿಂದ 1.5 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಇದನ್ನು ಈ ರೀತಿ ಡ್ರಾ ಮಾಡ್ಕೋಬೇಕು. ಸೊ ಕಟೋರಿ ನಮ್ಮದು ಕಟಿಂಗ್ ರೆಡಿ ಆಯಿತು. ನೀವು ಇದನ್ನು ಇನ್ನೊಂದು ಸ್ವಲ್ಪ ನೀವು ತಿಳಿಸಿ ಹೇಳಬೇಕು ಅಂತ ಅನ್ನೋದಾದರೆ ನನ್ನ ಚಾನಲ್ಲಿ ಕಟೋರಿದು ಫುಲ್ ಇನ್ಫಾರ್ಮೇಷನ್ ವಿಡಿಯೋ ಇದೆ, ನೀವು ನೋಡ್ಬೋದು. ಇದರಲ್ಲಿ ನಾನು ಫುಲ್ ಕ್ಲಿಯರಾಗಿ ಹೇಳ್ತಾ ಇಲ್ಲ, ಯಾಕಂತಂದರೆ ನಾನು ಕಟೋರಿದು ತುಂಬಾ ವೀಡಿಯೋಸ್ ಹಾಕಿದ್ದೀನಿ. ಇದರಲ್ಲಿ ಹೇಗೆ ನಾವು ಮೇನ್ ಕ್ಲಾತಲ್ಲಿ ಒಮ್ಮೆಲೆ ಕಟ್ ಮಾಡೋದು ಅಥವಾ ಪೇಪರಲ್ಲಿ ಮಾಡಿದೆ ಇದರಲ್ಲಿ ಹೇಗೆ ಮಾಡೋದು ಅನ್ನೋದಕ್ಕೆ ಇದನ್ನು ತೋರಿಸ್ತಾ ಇದ್ದೀನಿ. ನೋಡಿ ಕಟೋರಿನೂ ರೆಡಿ ಆಯಿತು. ಓಕೆನಾ, ಇನ್ನು ಇದರಲ್ಲಿ ನಾವು ಸ್ಲೀವ್ಸು ಕ್ರಾಸ್ ಬೆಲ್ಟನ್ನ ಕಟ್ ಮಾಡ್ಕೊಳ್ಳೋಣ. ಸೊ ಅದನ್ನು ನಾನು ಇದರಲ್ಲಿ ತೋರಿಸೋದಿಲ್ಲ, ವಿಡಿಯೋ ಲೆಂತ್ ಆಗುತ್ತೆ ಅನ್ನೋ ಕಾರಣಕ್ಕೆ. ಇವಾಗ ಏನು ಮಾಡಬೇಕು ಅಂತಂದರೆ, ಈ ಬ್ಯಾಕ್ ಪಾರ್ಟ್ ಏನಿತ್ತಲ್ವ ಆವಾಗಲೇ, ಈ ಬ್ಯಾಕ್ ಪಾರ್ಟನ್ನು ಇವಾಗ ತಗೊಳ್ಳಿ. ಓಕೆನಾ, ಇವಾಗ ಇದ್ರದ್ದು ಕೆಲಸ ಬರುತ್ತೆ. ಬ್ಯಾಕ್ ಪಾರ್ಟ್ನ ತಗೊಂಡು ಅದರದ್ದು ಬ್ಲೌಸಿಂದು ಇದು ಎಷ್ಟಿದೆ ನೋಡ್ಕೋಬೇಕು. ನೋಡಿ ಇದು 3.5 ಇದೆ. ಸೊ 3.5ಗೆ ಇದನ್ನು ಮಾರ್ಕ್ ಹಾಕೋಬೇಕಾಗತ್ತೆ. ಬೆನ್ಪಟ್ಟಿಯಲ್ಲಿ 3.5ಗೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೆ ಆ್ಯಡ್ ಮಾಡಿಕೊಂಡು 4 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಇದನ್ನು ಇಲ್ಲಿ ಮಾರ್ಕ್ ಹಾಕೋತೀನಿ. ಇಲ್ಲಿ ಬಿಡ್ತನ 2.5 ತೊಗೋತೀನಿ. ಹಾಗೆ ಇಲ್ಲಿ ಬಿಡ್ತನ ನಾನು ಮೇಲ್ಗಡೆ ಶೋಲ್ಡರಲ್ಲಿ 2 ಇಂಚ್ ತೊಗೋತೀನಿ. ಇಲ್ಲಿ ಯಾವುದೇ ಕಾರಣಕ್ಕೂ ಜಾಸ್ತಿ ಮಾಡೋಕ್ಕೆ ಹೋಗಬಾರ್ದು, ಯಾಕಂದರೆ ಇದು ಸೈಜು ಸಣ್ಣದಿದೆ. ಸೊ ಅದಕ್ಕಾಗಿ, ಇಲ್ಲಾಂದರೆ ಅವ್ರಿಗೆ ಭುಜ ಜಾರತ್ತೆ. ಇಲ್ಲಿ ಕೆಳಗಡೆ ಬಿಟ್ಟು ನೀವು ಎಷ್ಟು ಬೇಕಾದರೂ ಜಾಸ್ತಿ ಮಾಡ್ಕೋಬೋದು. ಇವಾಗ ಇವ್ರದ್ದು ರೌಂಡೇ ಇಡು ಅಂತ ಹೇಳಿದ್ದಾರೆ 3 ಬ್ಲೌಸ್ ಕೂಡ. ಸೊ ಹಾಗಾಗಿ ನಾನು ರೌಂಡೇ ಇಡ್ತೀನಿ. ನಿಮಗೆ ಯಾವ ಡಿಸೈನ್ ಬೇಕೋ ನೀವು ಅದನ್ನು ಇಟ್ಕೋಬೋದು. ಓಕೆ, ನೋಡಿ ಈ ರೀತಿ ರೌಂಡ್ ಇಟ್ಟಿದ್ದೀನಿ. ನಿಮಗೆ ಯಾವುದು ನೆಕ್ ಡಿಸೈನ್ ಬೇಕಲ್ವ, ಸೊ ಅದನ್ನಿಟ್ಟ ನೀವು ಸ್ಟಿಚ್ ಮಾಡ್ಕೋಬೋದು. ಓಕೆ, ನೋಡಿದ್ರಲ್ವ, ಇದು ಬ್ಯಾಕ್ ಪಾರ್ಟ್ ಕೂಡ ನಿಮಗೆ ಇದು ರೆಡಿ ಆಯಿತು. ಇದನ್ನು ಫ್ರಂಟ್ ಪಾರ್ಟು ನೀವು ಇದರಲ್ಲಿ ಮಾರ್ಕ್ ಮಾತ್ರ ಮಾಡಬೇಕು, ಬಟ್ ಕಟಿಂಗ್ ಮಾಡೋಕ್ಕೆ ಹೋಗಬೇಡಿ. ನೆನಪಿಟ್ಕೋಬೇಕು, ನೀವು ಫ್ರಂಟ್ ಪಾರ್ಟ್ನ ಇದರಲ್ಲೇ ಮಾರ್ಕ್ ಹಾಕ್ಕೊಂಡು ಇದರಲ್ಲೇ ಕಟ್ ಮಾಡೋಕ್ಕೆ ಹೋಗಿದ್ದೀರಾ. ಯಾಕೆ ಈ ರೀತಿ ನಾ ಮಾಡೋದು ಅಂತ ಹೇಳಿದ್ನಂದರೆ, ಲೈನಿಂಗು ಜಾಸ್ತಿ ಯೂಸ್ ಆಗೋಲ್ಲ. ನೋಡಿ ಇಷ್ಟು ಬಟ್ಟೆಯಲ್ಲಿ ಇವಾಗ ನಿಮಗೆ ಕಟೋರಿ ಬರಬೇಕಾಗಿತ್ತು, ಸ್ಲೀವ್ಸ್ ಬರಬೇಕಾಗಿತ್ತು, ಕ್ರಾಸ್ ಬೆಲ್ಟ್ ಬರಬೇಕಾಗಿತ್ತು. ಸೊ ಇಷ್ಟೇ ಲೈನಿಂಗ್ ಕ್ಲಾತಲ್ಲಿ ನಿಮಗೆ ಬರೋದಿಲ್ಲ. ಓಕೆನಾ, ನಾವೇ ಲೈನಿಂಗ್ ಹಾಕಿ ಯೂಸ್ ಮಾಡಿ ಅಂತ ಅನ್ನೋರಿಗೆ ನಾವು ಹಾಕಿ ತೊಗೋಬೋದು. ಕೆಲವೊಬ್ರು ಏನಂತಾರೆ, ಲೈನಿಂಗಿಗೆ ಜಾಸ್ತಿ ಅಮೌಂಟು ಕೊಡೋಕ್ಕೆ ತಯಾರಿರಲ್ಲ.
ಸೊ ಅವ್ರಿಗೆ ಈ ರೀತಿ ಕಟ್ ಮಾಡಿ ಅವರು ಕೊಟ್ಟಿರೋಂಥ ಅಮೌಂಟಲ್ಲಿ ಲೈನಿಂಗಲ್ಲೇ ಅವ್ರಿಗೆ ಈ ರೀತಿ ನೀವು ಕಟಿಂಗ್ ಮಾಡಿ ಸ್ಟಿಚ್ ಮಾಡಿಕೊಟ್ರೆ ಅವ್ರಿಗೂ ಕೂಡ ಕಡಿಮೆ ತೊಗೋತಾರೆ ಇವರು ಅಮೌಂಟು ಲೈನಿಂಗ್ ಇದು ಅನಿಸುತ್ತೆ. ಸೊ ನಿಮಗೆ ಕೂಡ ಒಂದು ಬಟ್ಟೆ ಅಂದರೆ ಪೇಪರ್ ಕಟ್ ಮಾಡಿ ಮತ್ತು ಇದನ್ನು ಮೇನ್ ಕ್ಲಾತ್ ಕಟ್ ಮಾಡಬೇಕು ಅನ್ನೋ ಒಂದು ಕಿರಿಕಿರಿ ಇರೋದಿಲ್ಲ. ಓಕೆನಾ? ಈ ಒಂದು ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ. ಹಾಗೆ ನಾನು ಇದರಲ್ಲಿ ಮೇನ್ ಕ್ಲಾತ್ ಕಟಿಂಗ್ ತೋರಿಸ್ತಿಲ್ಲ, ನಾನು ನಿಮಗೆ ಓನ್ಲಿ ಇದೊಂದು ತೋರಿಸಿದ್ದೀನಿ ಅಷ್ಟೇ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಡಿಯೋ ಜೊತೆಗೆ ಬರ್ತೀನಿ. ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ವಿಡಿಯೋನ ನೋಡಿದ್ದಕ್ಕೆ. ಓಕೆ, ಬಾಯ್.